In the heart of Bangalore lies the Banashankari Devi temple. Fascinated by the wonders of its folklore and the essence of this place, we set out to explore the nuances of it. From the pillars that supported the structure to the Nimbu diyas, all aspects told a story of its own. But as all folklores have a personal element, we thought it was best to rely on the people of the temple itself. The Nimbu diyas and the Rahukal Puja stood out to us. The aroma of hundreds of Nimbus burning and the hundreds of devotees in deep meditation were captivating. ಅದೇ ನಿಂಬೆ ಹಣ್ಣು ಪೂಜೆ ಮಾಡ್ತಾರಲ್ಲ ಇಲ್ಲಿ ಅದು ಯಾಕಂತ ನಿಮ್ಗೆ ಗೊತ್ತಾ? ನಿಂಬೆಹಣ್ಣಿನ ದೀಪ ಯಾಕೆ ಹಚ್ಚುತ್ತಾರೆ ಅಂದರೆ ನಾವು ಏನು ನೆನೆಸ್ಕೊಂತೀವಿ ಕೆಲಸ ಸಕ್ಸಸ್ ಆಗುತ್ತೆ. ಹೌದೌದು. ಆಮೇಲೆ ನಾವು ಭಕ್ತಿಯಿಂದ ಮಾಡಿದ್ರೆ ಅದನ್ನು ಕೆಲಸ ನೆರವೇರಿಸುತ್ತೆ. ಅದರಿಂದ ತುಂಬ ಕಷ್ಟದಲ್ಲಿರೋರು ಏನಾದರೂ ಎಲ್ಲದರಲ್ಲೂ ಅನುಕೂಲ ಆಗಬೇಕು ದೀಪ ಹಚ್ಚುತ್ತಾರೆ, ನಿಂಬೆಹಣ್ಣಾರ ಕೊಡ್ತಾರೆ. ಆಮೇಲೆ ಇದು ರಾಹುಕಾಲ ಟೈಮಲ್ಲಿ ಮಾಡ್ತಾರಲ್ಲ ಪೂಜೆ, ಅದು ಯಾಕೆ? ಅದು ರಾಹುಕಾಲದಲ್ಲಿ ತುಂಬ ಏನಾದರೂ ಮನೇಲಿ ಪ್ರಾಬ್ಲಮ್ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ಅವಾಗ ನಾವು ರಾಹುಕಾಲದಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಮನೆಗೆ ಶಾಂತಿ ಸಿಗುತ್ತೆ, ಸಮಾಧಾನ ಆಗುತ್ತೆ. ಆಮೇಲೆ ಅವಳಿಗೆ ರಾಹುಕಾಲದಲ್ಲಿ ಬಂದು ನನಗೆ ಹಚ್ಚಿದ್ಲಲ್ಲ, ಇವಳಿಗೆ ಬೇಗ ಒಳ್ಳೇದು ಮಾಡಬೇಕು ಅಂತ ಅಮ್ಮ ಬೇಗ ಅದೇ ಅಲ್ಲಿ ಅನ್ನ ಮಾಡ್ತಾ ಇದ್ರು, ಅದೆಲ್ಲ ಲೆಮನ್ ಅದ ನಿಂಬೆ ಅದ ಮಾಡ್ತಾ ಇದ್ರು. ಅದ್ರ ಜೊತೆ ಹೂವು ಎಲ್ಲ ಇಟ್ಟಿದ್ರು, ಅದು ಕೂಡ ಏನಂದ್ರೆ ಮೀನಿಂಗ್ ಇದೆಯಾ? ಹೂವು ಅಮ್ಮನಿಗೆ ಅರಿಶಿನ ಕುಂಕುಮ ಹೂವು ನಿಂಬೆಹಣ್ಣೆಲ್ಲ ಧರಿಸಿ ಅದಕ್ಕೆ ತುಪ್ಪ ಹಾಕಿ ಆರತಿ ಮಾಡಿದ್ರೆ ಅವಳ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾವು ಹೇಳಿರೋದು ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಓಕೆ ಓಕೆ. ಬನಶಂಕರಿ ಅಮ್ಮ ಇದ್ದಾರೆ, ಅವ್ರು ಇಲ್ಲಿ ಫಸ್ಟು ಬಾದಾಮಿಯಿಂದನ ಫಸ್ಟ್ ಇದು ಏನು ಇರಲಿಲ್ಲಂತೆ, ಬಾದಾಮಿಗೆ ಒಬ್ರು ಯಾರೋ ಹೋಗಿದ್ರಂತೆ. ಅವ್ರು ಮಲ್ಕೊಂಡಿದ್ರೆ ಕಪಾಳಕ್ಕೆ ಹೊಡೆದಂಗಾಗಿ ಅವರು ಒಂದು ಕಲ್ಲು ತಗೊಂಡು ವಿಗ್ರಹ ತಗೊಂಡು ಇಟ್ಟು ಅದೇ ಒಂದು ಪ್ರತ್ಯಕ್ಷ ಆಗಿ ಅದು ಹಂಗೆ ಇಂಪ್ರೂವ್ ಆಗ್ತಾ ಇದೆ. ಓಕೆ ಓಕೆ. ಸೊ ಅಲ್ಲಿಂದ ತರಿಸಿದ್ರು. ಆದ್ರೆ ತುಂಬಾ ಕಾಲ ಮುಂಚೆ ಅಲ್ಲ, ಹೆಂಗ್ ತರಿಸಿದ್ರು ಗೊತ್ತಿಲ್ಲ ಅಲ್ಲ. ಅವರು ವಯಸ್ಸಾಗಿದ್ರು, ಅವರು ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಅವ್ರು ಮಲಗಿದ್ರಂತೆ. ಮಲಗಿದ್ರೆ ಅಲ್ಲೇನೋ ಒಂದು ಕಲ್ಲು ಏನಾಯ್ತು ಅಂತ ಕೈಯಲ್ಲಿ ಇಟ್ಕೊಂಡ್ಬಿಡ್ರಂತೆ. ಅದು ತಂದು ಈ ಜಾಗದಾಗ ಹಾಕಿದ್ರೆ ಅದು ಹಂಗೆ ಪ್ರತ್ಯಕ್ಷ ಆಗಿದೆ. ಓ ಹೌದಾ? ಓಕೆ ಓಕೆ. ಆಮೇಲೆ ಅದೇ ಟೆಂಪಲ್ ಒಳಗೆ ಯಾರಂದ್ರೆ ಬರ್ಬೋದು ಹೋಗ್ತಾರಲ್ಲ, ಅದಕ್ಕೆ ತೊಂದರೆ ಇಲ್ಲ. ಆ ಜಾತಿ ಈ ಜಾತಿ ಅವರು ಅನ್ನೋ ಭೇದ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಹೌದಾ? ಅದಕ್ಕೇನು ತೊಂದರೆ ಇಲ್ಲ. ಓಕೆ. The stone of Banashankari was something new to us. Even though we did our research before visiting the temple, we didn't find anything in relation to a wish-fulfilling stone. Its process and practices were intriguing, so we asked a regular visitor for their help. ಅದು ದೇವ್ರ ಬನಶಂಕರಿ ದೇವ್ರದ್ದು ಕಲ್ಲು. ಅದಕ್ಕೆನಾ ನಿಮ್ಗೆ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇರುತ್ತೆ ನೆರವೇರುತ್ತೋ ಇಲ್ವೋ ಅಂತ, ಆ ಟೈಮಲ್ಲಿ ನೀವು ಆ ಕಲ್ಲನ್ನ ಹೀಗೆ ಫಿಂಗರ್ ಜಾಯಿನ್ ಮಾಡಿ ಹೀಗೆ ಇಟ್ಕೋಬೇಕು. ನಿಮ್ಮ ಮನಸ್ಸಲ್ಲಿ ದೇವ್ರ ಕಾಣ್ತಂತೆಲ್ಲ ಕೋರ್ಕೋಬೇಕು, ಅದು ನೆರವೇರುತ್ತಾ ಇಲ್ವಾ, ಇಲ್ಲ ಆದ್ರೆ ಟೈಮ್ ತಗೋತಾ. ಫಾರ್ ಸಮ್ ಪೀಪಲ್ ಇಫ್ ದೇ ಹೋಲ್ಡ್ 5 minutes ಹೋಲ್ಡ್ ಮಾಡಿದ್ರು ಅವ್ರ ಕೈಲನ್ನ ಡೆಸ್ಟಿನಿ ರೀಚ್ ಮಾಡೋಕ್ಕಲ್ಲ. ಇಟ್ ಶುಡ್ ಗೋ ಅಂಡ್ ಇಟ್ ವಿಲ್ ಟಚ್. ಲೈಕ್ ಒಬ್ಬೊಬ್ರಿಗೆ ಹಿಡ್ಕೊಂಡಿದ್ದು 1 second ಅಲ್ಲ ಹಿಂಗೆ ಟಚ್ ಆಗುತ್ತೆ, ಹಂಗಾರೆ ಅದು ಬೇಗ ನೆರವೇರುತ್ತೆ. ಅದು ಟಚ್ ಆಗಿಲ್ಲ ಅಂದ್ರೆ ಅದು ಆಗಲ್ಲ, ತುಂಬಾ ಕಷ್ಟ ಅಂತ. ತುಂಬಾ ಟೈಮ್ ತಗೊಂಡು 5 ನಿಮಿಷ, ನೈಟ್ ಲೈಕ್ 3 to 4 minutes ಆ ಥರ ಹಾಗಾಗುತ್ತೆ. ಹಚ್ತಾರೆ ತುಂಬಾ ಜನ. ಅದು ಹೇಗೆ ಅಂದ್ರೆ ದೇವರಿಗೆ ಅಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ಒಬ್ಬೊಬ್ರು 5 ನಿಂಬೆಹಣ್ಣು ಹಚ್ತಾರೆ, ಒಬ್ಬರು 1 ನಿಂಬೆಹಣ್ಣ 2 ಮಾಡಿ 9 days ಹಚ್ತಾರೆ. ಟೋಟಲ್ 108 ನಿಂಬೆಹಣ್ಣು ಹಚ್ಚಿರ್ತಾರೆ. ಓಕೆ, 9 days ಇರುತ್ತೆ. ಫಸ್ಟ್ ಡೇ 1 ನಿಂಬೆಹಣ್ಣು, ಸೆಕೆಂಡ್ ಡೇ 2, 3 ಲೈಕ್ ದೇ ವಿಲ್ ಇನ್ಕ್ರೀಸ್ ಟಿಲ್ 9 days. ಟೋಟಲ್ ಆಗಿ ಕಂಪ್ಲೀಟ್ ಮಾಡೋಷ್ಟು 108 ಆಗುತ್ತೆ. ಓಕೆ. ಏನಂದ್ರೆ ಸಿಗ್ನಿಫಿಕೆನ್ಸ್ ಇದೆಯಾ? ನವರಾತ್ರಿ. ಓಕೆ ಓಕೆ. ನವರಾತ್ರಿ, ನವದಶಮಿ, ಲೈಕ್ ದಟ್. ಅವ್ರು ಅದೇ ಸೇಮ್ ಡ್ರೆಸ್ ಹಾಕೊಂಡು
Interested in the artwork behind these diyas, the creation of it, we requested two women and asked them if we could record them while they are engaged in the process. But also they say your sins are like, squeezed away with all the squeezing you do with the lemons. okay. Like all your stress is like relieved and stuff. okay. Who's better to inform us about the folklore behind the temple than the Pandit himself? We were lucky enough to secure his presence and give him a platform to share his 2 cents. And inform us he did, revealing notions different and even contrary to what we knew about the establishment. ಓಕೆ ಸರ್. ಸೊ ಅದೇ ಬನಶಂಕರಿ ಅಮ್ಮ ಟೆಂಪಲ್ ಫೋಕ್ಲೋರ್ ಸ್ಟೋರಿ ಹೆಂಗೆ ಅದ್ರ ಬಗ್ಗೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಲ್ಲಿ ಬನಶಂಕರಿ ದೇವಸ್ಥಾನ ಅಂತ ಇದೆ. ಇದು ಸುಮಾರು 112 ವರ್ಷಗಳ ಹಳೆಯ ದೇವಸ್ಥಾನ. 2015ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಓಕೆ. ಅಷ್ಟು ಇತಿಹಾಸ ಇರುವಂಥ ದೇವಸ್ಥಾನ. ಇಲ್ಲಿ ಅಮ್ಮನವರು ಶಾಕಂಭರಿ ಅಂತ ಅಮ್ಮನವರ ಹೆಸರು. ಓಕೆ. ಶಾಕಂಭರಿ ಅಂತ ಹೇಳಿದ್ರೆ ಈ ಶಾಖಗಳು ಅಂದರೆ ತರಕಾರಿಗಳು ಅಂತ. ಆ ತರಕಾರಿಗಳನ್ನೆಲ್ಲ ಧಾರಣೆ ಮಾಡಿರ್ತಕ್ಕಂಥ ದೇವಿ ಅಂತ ಹೇಳಿ. ಒಂದು ಸಲ ಪ್ರಪಂಚದಲ್ಲಿ ಸುಮಾರು 300 ವರ್ಷಗಳ ಕಾಲ ಕ್ಷಾಮ ಬಂದಾಗ, ಅಂದರೆ ಬರಡು ಭೂಮಿ ಆಗೋದಿರುತ್ತೆ, ತರಕಾರಿ ಏನು ಬೆಳೆಯೋಕ್ಕೂ ಆಗೋಲ್ಲ, ಬೆಳೆಗಳನ್ನು ಬೆಳೆಯೋಕ್ಕೂ ಕಷ್ಟ ಸಾಧ್ಯ, ಮಳೆನೇ ಇಲ್ಲ. ಅಂಥ ಸಮಯದಲ್ಲಿ ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ತನ್ನ ಶರೀರದಿಂದ ಎಲ್ಲ ತರಕಾರಿಗಳನ್ನು, ಶಾಖಗಳನ್ನು ಸೃಷ್ಟಿ ಮಾಡಿ ಅದನ್ನು ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಭಕ್ತರಿಗೆ, ಪ್ರಜೆಗಳಿಗೆ ಹಂಚಿಕೆ ಮಾಡಿದ್ರಿಂದ ದೇವಿಗೆ ಶಾಕಂಭರಿ ಅಂತ ಹೆಸರು. ಓಕೆ. ವಿಶೇಷವಾಗಿ ಅಮ್ಮನವರು ಕಾಡಿನಲ್ಲಿ ಇರಬಹುದು, ಕಾಡಿನಲ್ಲಿ ವಾಸ ಆದ ಕಾರಣ ಬನಶಂಕರಿ ಅಂತ ಹೆಸರು. 2 ಹೆಸರು ಉಕ್ತ ಆಗಿದೆ. ಪುರಾಣಗಳಲ್ಲಿ ದೇವಿ ಮಹಾತ್ಮೆಯಲ್ಲಿ ಎಲ್ಲ ಉಕ್ತ ಆಗಿರೋ ಹೆಸರು ಶಾಕಂಭರಿ ಅಂತ. ಆ ಭಕ್ತರು ಪ್ರತಿ ವರ್ಷ ಹೋಗ್ತಾ ಇದ್ರಲ್ವಾ, ಅವರಿಗೆ ಅಲ್ಲಿ ಹೋಗೋಕ್ಕೆ ಏನೋ ಅನಾಕಾರಣ ತೊಂದರೆ ಆಗಿದೆ. ಇಲ್ಲಿಂದಲೇ ಪ್ರಾರ್ಥನೆ ಮಾಡಿದ್ದಾರೆ ದೇವಿಗೆ, ನಾವು ಬರೋಕ್ಕಾಗ್ತಾ ಇಲ್ಲ, ಏನು ಮಾಡೋದು ಅಂತೇಳಿ ಮನಸ್ಸಿನ ಕೊರಗ್ತಾ ಇದ್ದಾರೆ. ಆ ಸಮಯದಲ್ಲಿ ದೇವಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ನೀವು ಒಂದ್ಸಲ ಹೋಗಿ ಅಲ್ಲಿ ನನ್ನ ಅರ್ಚಕರು ನಿಮಗೆ ಒಂದು ವಿಗ್ರಹವನ್ನು ಅನುಗ್ರಹ ಮಾಡ್ತಾರೆ, ಆ ವಿಗ್ರಹವನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಹೇಳ್ತಾರೆ. ಅದೇ ಸಮಯದಲ್ಲಿ ಅರ್ಚಕರಿಗೂ ಅಲ್ಲಿ ಗೋಚರ ಆಗುತ್ತೆ, ನನ್ನ ಭಕ್ತರು ಬೆಂಗಳೂರಿನಿಂದ ಒಬ್ಬರು ಬರ್ತಾರೆ, ಅವರಿಗೆ ನನ್ನ ವಿಗ್ರಹವನ್ನು ಕೊಟ್ಟು ಕಳಿಸಿ, ಅನುಗ್ರಹ ಮಾಡಿ ಕಳಿಸಿ ಅಂತೇಳಿ ಅವರು ಹೇಳ್ತಾರೆ. ಇದೇ ಎರಡು ಒಂದೇ ಸಮಯದಲ್ಲಿ ಆಗಿರೋದ್ರಿಂದ ಇವರು ಹೋಗ್ತಾರೆ. ಅಲ್ಲಿ ಹೋದಾಗ ಅವರು ಅದೇ ರೀತಿ ಕೇಳ್ತಾರೆ, ನಾವು ಬೆಂಗಳೂರಿನಿಂದ ಅಮ್ಮನವ್ರ ಪ್ರೇರಣೆ ಆಗಿದೆ, ಈ ಥರ ಬಂದಿದ್ದೀವಿ, ವಿಗ್ರಹ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಅಮ್ಮನವರು ಅಂತ ಹೇಳಿದಾಗ, ಹೌದು ನಮಗೂ ಆ ಥರ ಆಗಿದೆ ಅಂತೇಳಿ ಅವರು ಆ ವಿಗ್ರಹವನ್ನು ಕೊಡ್ತಾರೆ. ಈಗ ಆ ವಿಗ್ರಹ ಎಲ್ಲಿದೆ ಅಂದರೆ ಇಷ್ಟೇ ಇರೋದು ಅಮ್ಮನವ್ರ ವಿಗ್ರಹ. ಆ ವಿಗ್ರಹ ಅಲ್ಲಿ ಮುಂದೆಗಡೆ ಶ್ರೀಚಕ್ರದ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಆ ಅಮ್ಮನವ್ರಿಗೆ ಪ್ರಾಕಾರೋತ್ಸವ, ಅಭಿಷೇಕ ಎಲ್ಲ ಆಗುತ್ತೆ ದಿವಸ. ಅದೇ ನಂತರ ಆ ಒಂದು ಸ್ವರೂಪದ ಆಧಾರವಾಗಿ ಪುರಾಣಗಳಲ್ಲಿ ಏನು ಉಕ್ತಾಗಿದೆ ಆ ವಿಗ್ರಹವನ್ನು ಮಾಡಿಸಿ ಅವರು ಶಾಸ್ತ್ರೋಕ್ತ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಅದೊಂದು ಪ್ರತ್ಯೇಕತೆಯಲ್ಲಿ ರಾಹುಕಾಲ ಪೂಜೆ ವಿಶೇಷ ಅಂತ. ರಾಹುಕಾಲ ಪೂಜೆಯಲ್ಲಿ ಹಿಂದಿನ ಪ್ರಧಾನ ಅರ್ಚಕರು ಶ್ರೀಮಾನ್ ಸೂರ್ಯನಾರಾಯಣ ಶಾಸ್ತ್ರಿಗಳು ಅಂತೇಳಿ, ಅವರು ನಮ್ಮ ಮುತ್ತಾತನವರು. ಅವರು ಒಂದ್ಸಲಿ ಪೂಜೆ ಮಾಡ್ತಾ ಇದ್ದಾಗ ಯಾರೋ 3 ಜನ ಮುತ್ತೈದೆಯರು ಬಂದು ಈ ಥರ ಒಂದು ರಾಹುಕಾಲದಲ್ಲಿ ಪೂಜೆ ಮಾಡ್ಕೊಡ್ಬೇಕು, ನಮಗೆ ನಾವು ನಿಂಬೆಹಣ್ಣು ದೀಪ ಹಚ್ತೀವಿ, ನೀವು ನಮಗೆ ಅರ್ಚನೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ರಾಹುಕಾಲದಲ್ಲಿ ಏನು ಪೂಜೆ ಮಾಡಲ್ಲಮ್ಮ, ರಾಹುಕಾಲ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಹೇಳಿದಾಗ ಇಲ್ಲ, ನಮಗೆ ರಾಹುಕಾಲದಲ್ಲೇ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಹೇಳಿದಾಗ ಆಯಿತು, ನೀವು ಕೇಳ್ತಾ ಇದ್ದೀರಾ, ಮಾಡ್ಕೊಡ್ತೀನಿ, ಮಾಡ್ತೀವಿ. ಮತ್ತೆ ಮುಂದಿನ ವಾರ ಬಂದು, ಇದಾಗಿದ್ದು ಭಾನುವಾರದ ದಿವಸ, ಮತ್ತೆ ಮುಂದಿನ ಭಾನುವಾರ ಬಂದು ನಮ್ಗೆ ಒಳ್ಳೇದಾಗಿದೆ, ನಾವು 16 ವಾರ ಮಾಡ್ತೀವಿ ಅಂತ ಹೇಳಿ ಆರಿಸ್ಕೊಂಡ್ರು. ಆ ರೀತಿ ಹಾಗೆ ಕ್ರಮೇಣ ಶುಕ್ರವಾರ, ಮಂಗಳವಾರ, ಭಾನುವಾರ ಅಂತ ಹೇಳಿ 3 ದಿವಸ ರಾಹುಕಾಲ ಪೂಜೆ ವಿಶೇಷ ಆಗಿದೆ. ಅದೇ ಅದು ಸ್ಟೋನ್ ಅಮ್ಮನವ್ರದ್ದು ಅದು ಪ್ರಾಚೀನವಾದಂತಹ ಅಮ್ಮನವ್ರ ಪಾದುಕೆಗಳು. ಓಕೆ. ಏನು ಅಂತ ಹೇಳಿದ್ರೆ
ಇಲ್ಲಿಂದ ಇಟ್ಕೊಳ್ತಾರೆ. ಭಕ್ತಾದಿಗಳ ನಂಬಿಕೆ ಇದು. ಹಾ ಹಾ ಈ ಕಡೆಯಿಂದ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕೆಲಸ ಆಗತ್ತೆ ಅನ್ನೋದಾದ್ರೆ ಕೈ ಮುಂದಕ್ಕೆ ಹೋಗಿ ಜಾಯಿನ್ ಆಗತ್ತೆ. ಓಕೆ ಓಕೆ. ಕೆಲಸ ಆಗಲ್ಲ ಅಂದ್ರೆ ಅಲ್ಲೇ ಕೈಯಲ್ಲೇ ಅಲ್ಲೇ ಇರುತ್ತೆ. ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಇನ್ನೂ ಪರಿಶ್ರಮ ಬೇಕು ಅಂತ ಹೇಳಿ, ಯಾವುದೇ ಒಂದು ಕೆಲಸಕ್ಕೆ ಇನ್ನೂ ಹೆಚ್ಚಿನ ಪರಿಶ್ರಮ ಬೇಕು ಅಂತ ಹೇಳಿ. ಓಕೆ ಓಕೆ. ಹೌದಾ? ಆ ರೀತಿ ನಡ್ಕೊಂಡ್ ಬಂದ್ವಿ. ಹೌದಾ? ಇಷ್ಟು ವಿಶೇಷ. After more than a century since its establishment, this temple still stands as a measure of Hindu worship. It has become a canonical space in Bengaluru and a must-visit for devotees. Hundreds of devotees come each day with their offerings to the deity in hopes of some unfulfilled wish or in simple religious spirit. The temple has helped us understand how folklore intertwines with religion, faith and spirit, and given us a larger idea of how folklore functions.